ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದು ನೋಡಿ ಸ್ಯಾರಿ ಬಂದು ಈ ರೀತಿ ಇದೆ. ಸೊ ಲೈಟ್ ವೆಯ್ಟ್ ಸ್ಯಾರಿ ಇದು. ಇದಕ್ಕೆ ಕುಚ್ಚು ಬೇಡ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಬಾರ್ಡರ್ ಡಿಸೈನ್ನ ಹಾಕ್ತಾ ಇದ್ದೀನಿ. ತುಂಬ ಈಸಿಯಾಗಿ ಆರಾಮಾಗಿ ನೀವು ಬೇಗನೆ ಹಾಕೋಬೋದು, ಅಷ್ಟು ಸುಲಭವಾದಂಥ ಡಿಸೈನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಮಣಿನೂ ತೊಗೊಂಡಿದ್ದೀನಿ. ಬೀಡ್ಸ್ ಬಂದು ಆಪ್ಷನಲ್ ಫ್ರೆಂಡ್ಸ್, ನಿಮಗೆ ಮಣಿ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನೀವು ಥ್ರೆಡ್ ವರ್ಕ್ ಕೂಡ ಮಾಡ್ಕೋಬೋದು. ಕುಚ್ಚು ಬೇಡ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಅಲ್ಲಲ್ಲಿ ಸ್ವಲ್ಪ ಮಣಿಗಳನ್ನ ಹಾಕಿ ಅಂತ ಕೇಳಿದ್ದಾರೆ. ಸೊ ಹಂಗಾಗಿ ಸ್ವಲ್ಪ ಮಣಿನ ಬಳಸ್ತಾ ಇದ್ದೀನಿ ನಾನಿಲ್ಲಿ. ಇದಕ್ಕೆ ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ಫಸ್ಟ್ ಲೈನ್ ಹಾಕೋದಕ್ಕೆ 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಬಟ್ ಡಿಸೈನ್ಗೆ ಬಂದು ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ ಬಂದು ರೆಗ್ಯುಲರಾಗಿ ತೊಗೊಳ್ಳೋಂಥದ್ದು 9 ತೊಗೊಂಡಿದ್ದೀನಿ ಫ್ರೆಂಡ್ಸ್. 10 ಆದರೂ ಕೂಡ ನಡೆಯುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ರೆಗ್ಯುಲರಾಗಿ ಹೇಳುವಂಥ ಮಾತು, ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ವಿಡಿಯೋನ ಫ್ರೀಯಾಗಿ ನೋಡ್ತಾ ಇದ್ದೀರಾ, ಬಟ್ ಲೈಕ್ ಕೊಡ್ತಾ ಇಲ್ಲ. ಸೊ ಒಂದು ಲೈಕ್ ಕೊಟ್ಟರೆ ಸ್ವಲ್ಪ ನಮಗೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಇನ್ನೂ ಹೆಚ್ಚಿನ ವಿಡಿಯೋ ತೋರಿಸೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಈ ರೀತಿ ಲೈಟ್ ವೆಯ್ಟ್ ಸ್ಯಾರಿಗಳಿಗೆ ನೀವು ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ತುಂಬ ಈಸಿಯಾಗಿ ಹಾಕೋಬೋದು, ಹಾಗೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಫಸ್ಟ್ ಇಲ್ಲಿ ನೀಡಲ್ನ ಬಟ್ಟೆಗೆ ಹಾಕಿಬಿಟ್ಟು ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ರೆಗ್ಯುಲರಾಗಿ ಯಾವಾಗಲೂ 2 ಲಾಕ್ ಮಾಡ್ತೀವಲ್ವ, ಆ ರೀತಿ 2 ಲಾಕನ್ನು ಮಾಡ್ಕೊತಾ ಇದ್ದೀನಿ. 2 ಲಾಕನ್ನು ಹಾಕಿಬಿಟ್ಟು 2 ಲಾಕನ್ನು ಹಾಕಿ 1 ಚೈನ್ 2 ಚೈನ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 2 ಚೈನ್ಗಳನ್ನ ಹಾಕಿಬಿಟ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲಿ ನೋಡಿ, ಮತ್ತು ನೀಡಲ್ನ ಬಟ್ಟೆಗೆ ಹಾಕಿಬಿಟ್ಟು ಈ ರೀತಿ ದಾರನ ಎಳ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕ್ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ನಾನೇನು ಮಣಿ ತೋರಿಸಿದ್ನಲ್ಲ ಆ ಬೀಡ್ಸನ್ನ ಈ ರೀತಿ ಸ್ಮಾಲ್ ಸೈಜ್ ಇರುವಂಥ ಬೀಡನ್ನ ತೊಗೊಂಡಿದ್ದೀನಿ. ನಾನು ಹೇಳಿದ್ನಲ್ಲ ಆಪ್ಷನಲ್ಲು, ಇದು ನಿಮಗೆ ಮಣಿ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ ಅಂತ. ಸೊ ಮಣಿ ಇಲ್ಲದೆ ಯಾವ ಥರ ಅಂದರೆ ನೀವು 2 ಚೈನ ಹಾಕ್ಕೊಂಡು ಲಾಕ್ ಮಾಡ್ಕೊತ ಫಸ್ಟ್ ಸ್ಟೆಪ್ ಅನ್ನೋದು ಹಾಕ್ಕೊಂಡೋಗಿ ನೋಡಿ. ಈ ರೀತಿ ಬೀಡ್ ಲಾಕ್ ಮಾಡಿದ್ದೀನಿ. ಬೀಡ್ ಲಾಕ್ ಹಾಕಿದ ಮೇಲೆ ಮತ್ತೆ ನಾನೀಗ 2 ಚೈನ ಮಾಡ್ಕೊತಾ ಇದ್ದೀನಿ. 2 ಚೈನ ಮಾಡ್ಕೊಂಬಿಟ್ಟು ಈ ಒಂದು 2 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಬೀಡ್ಸ್ ಬೇಡ ಅಂದರೆ ನೀವು 2 ಚೈನು ಲಾಕು 2 ಚೈನು ಲಾಕ್ ಅಂತ ಕಂಟಿನ್ಯೂ ಆಗಿ 1 ಸ್ಟೆಪ್ ಅನ್ನೋದು ಹಾಕ್ಕೊಂಡು ಹೋಗ್ಬೋದು. ಮತ್ತು ಈಗ ನಾನು ಇನ್ನೂ ಒಂದು ಬೀಡನ್ನ ತೊಗೊಂಡಿದ್ದೀನಿ. ಈ ಬೀಡ್ ಕೂಡ ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ನೀಡಲ್ನ ಬಟ್ಟೆಗೆ ಹಾಕಿ ಈ ರೀತಿ ಲಾಕ್ ಮಾಡಿದ್ದೀನಿ. ಈ ರೀತಿ ಲಾಕ್ ಹಾಕಿದ ಮೇಲೆ 1 ಚೈನ್ 2 ಚೈನ ಮಾಡಿಕೊಂಡು ಕರೆಕ್ಟಾಗಿ ಮೆಜರ್ಮೆಂಟ್ ನೋಡ್ಕೊಂಡ್ಬಿಟ್ಟು ನೀಡಲ್ನ ಬಟ್ಟೆಗೆ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಹಾಕಿದ ಮೇಲೆ ಮತ್ತೆ ದಾರನ ಮೇಲೆ ಮಾಡಿಕೊಂಡು ಈಗ ಇನ್ನೂ ಒಂದು ಬೀಡ್ಸನ್ನ ತೊಗೊಂಡಿದ್ದೀನಿ. ಸೊ ಇದಂತೂ ಫಸ್ಟ್ ಸ್ಟೆಪ್ ಅನ್ನೋದು ತುಂಬ ಈಸಿ, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಹೊಸಬ್ರು ಯಾರಾದರೂ ಚಾನಲ್ನ ನೋಡ್ತಾ ಇರ್ತಾರಲ್ವ, ಸೊ ಸ್ಟಾರ್ಟಿಂಗ್ ಕಲಿಯೋರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ಲೈನ್ ವೀಡಿಯೋನ ಮಾಡ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ನೋಡಿ ಈ ರೀತಿ ಬರುತ್ತೆ. ಸೊ ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಹಾಕೋಬೇಕಾಗುತ್ತೆ. ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಒಂದು ಲೈನು ಹಾಕೊಂಡ್ಬಿಟ್ಟು ನೋಡಿ, ಈ ರೀತಿ ಒಂದು ಲೈನ್ ಈ ರೀತಿ ಹಾಕ್ಕೊಂಡು, ಸೊ ಎರಡನೇ ಸ್ಟೆಪ್ ಬಂದು ಈ ರೀತಿ ಫಸ್ಟ್ ಏನು ನಾವು ಲಾಕ್ ಮಾಡಿದ್ದೀವಲ್ವ ಅದರೊಳಗಡೆ ಲಾಕನ್ನು ಮಾಡಿಕೊಂಡು ಈ ರೀತಿ ದಾರನ ಎಳ್ಕೊಂಡಿದ್ದೀನಿ. ಈಗ 1 2 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕಿಬಿಟ್ಟು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಇದೇನು 2 ಚೈನ್ ಏನಿದೆಯಲ್ವ ಈ 2 ಚೈನಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದೇ 2 ಚೈನಲ್ಲಿ ನೀಡಲ್ನ ಹಾಕಿ ಮತ್ತು ದಾರನ ಈ ರೀತಿ ಎಳ್ಕೊಂಡು 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ, 2ರಲ್ಲಿ 1 ಮಾಡ್ಕೊಂಡಿದ್ದೀನಿ. ಈಗ ಡಬಲ್ ಕ್ರೋಶೆನ ಹಾಕಿದ್ದೀನಿ, 2 ಡಬಲ್ ಕ್ರೋಶೆ. ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ ಈ ರೀತಿ ಚೈನ್ ಬರುತ್ತೆ ಫ್ರೆಂಡ್ಸ್, ಆಮೇಲೆ ಏನು ಚೈನ್ ಬರೋಲ್ಲ. ಈ 2 ಚೈನಲ್ಲಿ 2 ಡಬಲ್ ಕ್ರೋಶೆ ಹಾಕಿದ ಮೇಲೆ 1 ಚೈನ ಮಾಡ್ಕೊಂಡಿದ್ದೀನಿ. 1 ಚೈನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ನೆಕ್ಸ್ಟ್ ಒಂದು ಮಣಿನ ತೊಗೊಂಡಿದ್ದೀನಿ. ಈಗ ಅದೇ ಕೆಳಗಡೆ ತೊಗೊಂಡಿರುವಂಥ ಬೀಡ್ಸನ್ನೇ ಮೇಲೆ ಕೂಡ ತೊಗೊಂಡಿದ್ದೀನಿ ನಾನು. ಇಲ್ಲಿ ಬೇಕಿದ್ರೆ ನೀವು ಮಣಿನ ಚೇಂಜ್ ಮಾಡ್ಕೋಬೋದು. ಈ ಬೀಡನ್ನ ಲಾಕ್ ಮಾಡ್ತಾಯಿದ್ದೀನಿ. ಈ ಬೀಡ್ ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಈ ಒಂದು ಡಬಲ್ ಕ್ರೋಶೆ ಹಾಗೆ ಈ ಕಡೆ ಒಂದು ಚೈನ್ ಏನಿದೆಯಲ್ವ ಈ ಒಂದು ಗ್ಯಾಪಲ್ಲಿ ನೀಡಲ್ನ ಹಾಕಿ
ದಾರನ ಈ ರೀತಿ ಎಳ್ಕೊಂಡು ಸ್ವಲ್ಪ ಎಳ್ಕೊಳ್ಳಿ, ನೀಟಾಗಿ ದಾರ ಕಾಣಿಸುತ್ತೆ. ಈಗ ನೀಡಲ್ ಮೇಲೆ 3 ದಾರ ಇದೆ, 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ 2 ದಾರ ಇದೆ. ಈ 2 ದಾರನ ಹಾಗೆ ನೀಡಲ್ ಮೇಲೆ ಉಳಿಸ್ಕೋಬೇಕಾಗತ್ತೆ. 2 ದಾರನ ಹಾಗೆ ಉಳಿಸ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದೇ 2 ಡಬಲ್ ಕ್ರೋಶೆ ಗ್ಯಾಪಲ್ಲಿ ದಾರನ ತೊಗೊಂಬಂದಿಲ್ವ ಅದೇ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಈಗ ಸೂಜಿ ಮೇಲೆ 3 ದಾರ ಇದೆ, ಈ ದಾರನೂ ಕೂಡ ಹಾಗೆ ಉಳಿಸ್ಕೊತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಫಸ್ಟ್ ಏನು ನಾವು ದಾರನ ತೊಗೊಂಬಂದಿವಲ್ಲ ಅದೇ ಒಂದು ಡಬಲ್ ಕ್ರೋಶೆಯಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆನ ತೊಗೊಂಡು ಈಗ ನೀಡಲ್ ಮೇಲೆ ದಾರನ ಈಗ 4 ದಾರ ಇದೆ. ಫಸ್ಟ್ ಚೈನ್ ಹಾಕಿರೋದು ಒಂದು, 3 ಟೈಮ್ ಡಬಲ್ ಕ್ರೋಶೆ ಹಾಕಿರೋದು ಒಂದಿದೆ, ಇದು ಕೂಡ ಕೌಂಟಲ್ಲಿ ತೊಗೊಳ್ಬೇಕಾಗತ್ತೆ. ಈಗ 4 ದಾರ ಇದೆ. ಈಗ ಇನ್ನೂ ಒಂದು ಟೈಮ್ ಮಾಡ್ಕೊತೀನಿ ನಾನು. ಸೇಮ್ ಇದೇ ಒಂದು ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡ್ಬಿಟ್ಟು 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ನೀಟಾಗಿ ಮತ್ತೆ ಇದರೊಳಗಡೆ ಹೋಗಿ ದಾರನ ಈ ರೀತಿ ಎಳ್ಕೊಂಡು 2ರಲ್ಲಿ 1 ಮಾಡಿಕೊಂಡು ಈ ರೀತಿ ಎಳ್ಕೊಂಡಾಗ ಈಗ ಸೂಜಿ ಮೇಲೆ 5 ಟೈಮ್ ದಾರ ಇದೆ, ಮತ್ತು ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಈ ಎಲ್ಲ ದಾರನ ಈ ರೀತಿ ಒಟ್ಟಿಗೆ ಎಳ್ಕೊಂಡ್ರೆ ಈ ರೀತಿ ಬಫ್ ಥರ ರೆಡಿ ಆಗುತ್ತೆ. ಈಗ ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಲಾಕನ್ನು ಹಾಕಿಬಿಟ್ಟು ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಈ ಬೀಡ್ ಬಿಟ್ಟು ಈ ಕಡೆ ಇರುವಂಥ 2 ಚೈನಲ್ಲಿ ಹೋಗಿ ಮತ್ತು ದಾರನ ತಗೊಂಡು 2ರಲ್ಲಿ 1 2ರಲ್ಲಿ 1 ತಗೊಂಡು ಒಂದು ಡಬಲ್ ಕ್ರೋಶೆನ ಹಾಕಿದ್ದೀನಿ. ಒಂದು ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದೇ ಚೈನಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಈ ರೀತಿ 2 ಡಬಲ್ ಕ್ರೋಶೆ ಹಾಕಿದ ಮೇಲೆ ಒಂದು ಚೈನ್ನ ಮಾಡಿಕೊಂಡು ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಮಣಿನ ತೊಗೊತಾ ಇದ್ದೀನಿ. ಮಧ್ಯದಲ್ಲಿ ಅಲ್ಲಿ ಮಣಿಗಳ ತೊಗೊತಾ ಇಲ್ಲ ಫ್ರೆಂಡ್ಸ್, ನಾನು ಸ್ವಲ್ಪ ಥ್ರೆಡ್ ವರ್ಕ್ ಕೂಡ ಮಾಡ್ತಾಯಿದ್ದೀನಿ. ಮತ್ತು ಈ ರೀತಿ ಮಣಿನ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಬೀಡ್ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಈಗ ಈ 2 ಡಬಲ್ ಕ್ರೋಶನ ಬಿಟ್ಬಿಟ್ಟು ಈ ಕಡೆ ಗ್ಯಾಪ್ ಕಾಣಿಸ್ತಾ ಇದೆ ನೋಡಿ, ಈ ಗ್ಯಾಪಲ್ಲಿ ನೀಡಲ್ನ ಈ ರೀತಿ ಹಾಕಿಬಿಟ್ಟು ಮತ್ತೆ ಸೇಮ್ ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಮೊದಲೆಲ್ಲ ಈ ರೀತಿ ಕಲಂಕಾರಿ ಸ್ಯಾರೀಸು ಟ್ರೆಂಡಿಂಗಲ್ಲಿತ್ತು. ಸೊ ಮಧ್ಯದಲ್ಲಿ ಸ್ವಲ್ಪ ಕಮ್ಮಿ ಆಯಿತು, ಮತ್ತು ಈಗ ಅದೇ ಕಲಂಕಾರಿ ಡ್ರೆಸ್ಸಸ್ಸು ಸ್ಯಾರೀಸು ಮತ್ತು ಟ್ರೆಂಡಿಂಗಲ್ಲಿ ಬಂದಿದೆ ಫ್ರೆಂಡ್ಸ್. ಇವತ್ತು ಕೂಡ ಅದೇ ಒಂದು ಸ್ಯಾರಿನ ಹಾಕ್ತಾಯಿದ್ದೀನಿ. ಲೈಟ್ ವೆಯ್ಟ್ ಆಗಿದೆ ಸೀರೆ, ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಯೆಲ್ಲೋ ಆ್ಯಂಡ್ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಸೀರೆ ಇದೆ. ನಾನು ಬಂದು ಇಲ್ಲಿ ಪಿಂಕು ಮತ್ತು ಗ್ರೀನಲ್ಲಿ ಹಾಕ್ತಾಯಿದ್ದೀನಿ. ಸೊ ವಿದೌಟ್ ಕುಚ್ಚು ಡಿಸೈನು. ನಿಮಗೆ ಕುಚ್ಚು ಬೇಕಿದ್ದರೂ ಕೂಡ ನೀವು ಕುಚ್ಚನ್ನ ಕೂಡ ಹಾಕ್ಕೋಬೋದು. ಸೊ ಈ ರೀತಿ ಎಲ್ಲ ದಾರನ ಒಟ್ಟಿಗೆ ಮಾಡಿದ್ಮೇಲೆ ಮತ್ತೆ ಒಂದು ಚೈನ್ನ ಹಾಕ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ಒಂದು ಬೀಡ್ಸ್ ಕಾಣಿಸ್ತಾ ಇದೆ, ಈ 2 ಆಚೆಗೆ 2 ಬೀಡ್ ಕಾಣಿಸ್ತಾ ಇದೆ. ಸೊ ಈಗ ನಾನು ಹಾಕುವಂಥದ್ದಕ್ಕೆ ನಾನು ಮಣಿನ ತೊಗೊತಾ ಇಲ್ಲ, ಜಸ್ಟ್ ನಾನು ಈಗ ಥ್ರೆಡ್ ವರ್ಕಿಂದೆ ಮತ್ತು 2 ಆಚೆಗಳನ್ನ ಮಾಡ್ಕೊತಾ ಇದ್ದೀನಿ. ಸೊ ಅಲ್ಲಲ್ಲಿ ಬೀಡ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ ಅಂತ, ಸ್ವಲ್ಪ ಡಿಫ್ರೆಂಟಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಈ ರೀತಿ ಬೀಡ್ ಇಲ್ಲದೆ 2 ಆಚೆಗಳನ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಮಣಿ ಬೇಕೆಂದರೆ ನೀವು ಕಂಟಿನ್ಯೂ ಆಗಿ ಮಣಿನ ಹಾಕ್ಕೊಂಡು ಕೂಡ ನೀವು ಈ ಡಿಸೈನ್ನ ಹಾಕ್ಕೋಬೋದು. ಈ ರೀತಿ 2 ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ಸೇಮ್ 2 ಚೈನ್ನ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ 1 ಚೈನ್ನ ಮಾಡಿಕೊಂಡು ಬೀಡ್ ತೊಗೊಂಡಿದ್ದೆ, ಬಟ್ ಈ ಆಚೆಗೆ ನಾನು ಮಣಿ ತೊಗೊತಾ ಇಲ್ಲ, ಹಾಗೆ ಥ್ರೆಡ್ ವರ್ಕ್ ಮಾಡ್ತಾಯಿದ್ದೀನಿ. ಸೇಮ್ ಮತ್ತು ನೀಡಲ್ನ ಈ ರೀತಿ ಹಾಕಿಬಿಟ್ಟು 2ರಲ್ಲಿ 1 ಮಾಡಿಕೊಂಡು ದಾರನ ಹಾಗೆ ಉಳಿಸ್ಕೊಂಡು ಮತ್ತು 5 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರನ ಸುತ್ಕೊಳ್ಳೋಣ. ಸೊ ಪಕ್ಕದಲ್ಲಿ ಮನೆ ಕಟ್ಟಿಸ್ತಾ ಇದ್ದಾರೆ, ಇನ್ನೂ ಮುಗುದೇ ಇಲ್ಲ, ಸ್ವಲ್ಪ ಸೌಂಡ್ ಇದೆ. ಈ ರೀತಿ 5 ಡಬಲ್ ಕ್ರೋಶೆ ಹಾಕಿದ ಮೇಲೆ ಈಗ ಎಲ್ಲನೂ ಒಟ್ಟಿಗೆ ಮಾಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಸೊ 2 ಆಚೆಗೆ ಹಾಕಿದ್ದೀನಿ, ಇನ್ನು 2 ಹಾಕಿರುವಂಥ ಕ್ರೋಶಕ್ಕೆ ನಾನು ಮಣಿನ ಹಾಕ್ತಾ ಇಲ್ಲ. ಸೊ ಈ ರೀತಿ ಹಾಕೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಲುಕ್ ಕೊಡುತ್ತೆ ಡಿಸೈನು,
ಮತ್ತು ಸೇಮ್ ಒಂದು ಚೈನ್ ಹಾಕಿಬಿಟ್ಟು ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಂದು ಡಬಲ್ ಕ್ರೋಶೆ ಕಮ್ಮನ್ನು ಹಾಕಿ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಸೊ 2 ಚೈನಲ್ಲಿ 2 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. 2 ಚೈನಲ್ಲಿ 2 ಡಬಲ್ ಕ್ರೋಶೆ ಹಾಕಿದ ಮೇಲೆ 2 ಚೈನ ಮಾಡ್ಕೋಬೇಕು. 2 ಚೈನ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಸೇಮ್ ಇದ್ರ ಗ್ಯಾಪಲ್ಲಿ ಹೋಗಿ ಮತ್ತು 5 ಟೈಮ್ ಡಬಲ್ ಕ್ರೋಶೆ. 5 ಟೈಮ್ ಡಬಲ್ ಕ್ರೋಶೆ ಅಂದರೆ ಈ ಚೈನ್ ತೊಗೊಂಡು 5 ಟೈಮ್ ಆಗುತ್ತೆ. ಆ ಚೈನ್ ಬಿಟ್ಟರೆ ನೀವು 4 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೋಬೇಕಾಗುತ್ತೆ. ಸೊ ಕರೆಕ್ಟಾಗಿ ಕೌಂಟ್ ನೋಡಿಕೊಂಡು ಡಿಸೈನ್ನ ಹಾಕ್ಕೊಳ್ಳಿ. ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ. ಎಲ್ಲಿ ನಿಮಗೆ ಮಿಸ್ಸಿಂಗ್ ಅನಿಸೋದಿಲ್ಲ. ಸೊ ನೀಟಾಗಿ ಫಿನಿಶಿಂಗ್ ಬರುತ್ತೆ ಡಿಸೈನು. ಇದು ಅಷ್ಟೇ ಫ್ರೆಂಡ್ಸ್, ತುಂಬ ನೀಟ್ ಬರುತ್ತೆ ಡಿಸೈನು. ತುಂಬ ಪುಟ್ಟದು, ತುಂಬ ದೊಡ್ಡದಾಗಿ ಏನೂ ಬರಲ್ಲ. ನಿಮಗೆ ಇನ್ನು ಸ್ವಲ್ಪ ದೊಡ್ಡದಾಗಿ ಬೇಕು ಅಂತಪ್ಪ ಅಂದರೆ ನೀವು ತ್ರಿಬಲ್ ಕ್ರೋಶೆ ಮಾಡಿಕೊಂಡು ಹಾಕ್ಕೋಬೋದು. ಸೊ ತ್ರಿಬಲ್ ಕ್ರೋಶೆಯಲ್ಲೇ 2 ಕಮ್ಮನ್ನು ಹಾಕ್ಕೊಂಬಿಟ್ಟು ಮೇಲೆ ನೀನು ಬಫ್ ಏನಿದೆಯಲ್ವ ಅದನ್ನು ನೀವು ಇನ್ನೊಂದು ಜಾಸ್ತಿ ಮಾಡ್ಕೊಬೋದು. ಅಂದರೆ ಇಲ್ಲಿ ನಾನು 4 ಹಾಕಿದ್ದೀನಿ ಅಲ್ವಾ, ನೀವು 5 ಟೈಮ್ ಅಥವಾ 6 ಮಾಡಿಕೊಂಡು ಡಿಸೈನ್ ಅನ್ನೋದು ದೊಡ್ಡದಾಗಿ ಬರೋಂಗೆ ನೀವು ಮಾಡ್ಕೋಬೋದು. ಸೊ ದೊಡ್ಡದು ಸಣ್ಣದು ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇರುತ್ತೆ. ಸೊ ನೋಡಿ, ನಿಮಗೆ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಹಾಕ್ಕೋಬೋದು. ಇಲ್ಲ ನಮಗೆ ಜಸ್ಟ್ ನಿಮಗೆ ಬಾರ್ಡರ್ ಥರ ಸ್ವಲ್ಪ ಚಿಕ್ಕದಾಗಿ ಬೇಕು ಅಂದರೆ ನೀವು ಇಷ್ಟಕ್ಕೆ ನೀವು ಸ್ಟಾಪ್ ಮಾಡ್ಕೋಬೋದು. ನೋಡಿ 2 ಕಂಬಗಳನ್ನ ಹಾಕಿಬಿಟ್ಟಿದ್ದೀನಿ. ಸೊ ಈ 2ಕ್ಕೆ ನಾನು ಮಣಿ ಹಾಕಿಲ್ಲ. ಈ 2 ಆಚೆಗೆ ಮಣಿ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟ್ ಏನಿದೆಯಲ್ವ ಇಲ್ಲಿ ನಾನು ಮಣಿನ ತೊಗೊತಾ ಇದ್ದೀನಿ. ಸೊ ಈ ರೀತಿ ಡಿಸೈನ್ ಅನ್ನೋದು ಸೆಕೆಂಡ್ ಸ್ಟೆಪ್ಪು ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ಲು ಹಾಕ್ಕೋಬೇಕಾಗತ್ತೆ. ಈ ರೀತಿ ಹಾಕ್ಕೊಂಡು ಮತ್ತು ಸೇಮ್ ಇದರೊಳಗಡೆ ಹೋಗಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು 2ರಲ್ಲಿ 1 ಮಾಡಿ ದಾರನ ಹಾಗೆ ಸೂಜಿ ಮೇಲೆ ಉಳಿಸ್ಕೊಂಡು ಡಿಸೈನ್ ಅನ್ನೋದು ಹಾಕ್ಕೋಬೇಕಾಗುತ್ತೆ. ತುಂಬ ಈಸಿ ಇದೆ ಫ್ರೆಂಡ್ಸ್. ಒಂದ್ಸತಿ ಟ್ರೈ ಮಾಡಿ ನೋಡಿ, ಇದು ಗೊತ್ತಾಗುತ್ತೆ ಎಷ್ಟು ಬೇಗ ಆಗುತ್ತೆ ಅಂತ. ಸೊ ಪ್ರಾಕ್ಟೀಸ್ ಇರೋರಿಗಂತೂ 1-1.5 ತಾಸಲ್ಲಿ ನೀವು ಆರಾಮಾಗಿ ಈ ಡಿಸೈನ್ನ ಫಿನಿಶಿಂಗ್ ಮಾಡ್ಬೋದು. ಯಾಕಂದರೆ ಕುಚ್ಚು ಹಾಕುವಂಥ ಕೆಲಸ ಇಲ್ಲ. ಜಸ್ಟ್ ನೀವು ಬಾರ್ಡರ್ ಥರ ಹಾಕ್ಕೊಂಬಿಟ್ಟು ಡಿಸೈನ್ನ ನೀವು ಹಾಕ್ಕೋಬೋದು. ಬೇಗ ಯಾರಾದರೂ ಅರ್ಜೆಂಟಲ್ಲಿ ಕೇಳಿದ್ರೆ ಆರಾಮಾಗಿ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ನೋಡಿ ಈ ಥರ ಬರುತ್ತೆ. ನಾನು ಸ್ಯಾರಿ ಫುಲ್ ಹಾಕ್ತೀನಿ. ಸ್ಯಾರಿ ಫುಲ್ ಹಾಕಿಬಿಟ್ಟು ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಡಿಸೈನಿನ ಫೈನಲ್ ಲುಕ್ಕು ಈ ಥರ ಬಂದಿದೆ ಫ್ರೆಂಡ್ಸ್. ನೋಡಿ ಸೀರೆಗೆ ಕಂಪ್ಲೀಟಾಗಿ ಹಾಕಿದ್ದೀನಿ ನಾನು. ಹಾಕಿದ ಮೇಲೆ ಡಿಸೈನ್ ಅನ್ನೋದು ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದ್ಸತಿ ಟ್ರೈ ಮಾಡಿ ನೋಡಿ. ಕ್ಯಾಮ್ರಾದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಕಲರ್ ಚೇಂಜ್ ಆಗಿ ಕಾಣಿಸ್ತಾ ಇದೆ. ಸೊ ಸ್ಯಾರಿ ಬಂದು ಯೆಲ್ಲೋ ಮತ್ತು ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಸ್ಯಾರಿ ಇರೋದ್ರಿಂದ ಸೊ ಲುಕ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಫೋನಲ್ಲಿ ಈ ರೀತಿ ಕಾಣಿಸ್ತಿದೆ, ಬಟ್ ಎದುರುಗಡೆ ಮಾತ್ರ ಒಂದು ಗ್ರ್ಯಾಂಡ್ ಲುಕ್ಕನ್ನೇ ಕೊಡ್ತಾ ಇದೆ ಡಿಸೈನ್ ಬಂದು. ವಿದೌಟ್ ಕುಚ್ಚು ಡಿಸೈನ್ ಫ್ರೆಂಡ್ಸ್, ಜಸ್ಟ್ ಬಾರ್ಡರ್ ಡಿಸೈನ್ ಅಷ್ಟೇ ಇದು. ಸೊ ಕುಚ್ಚು ಇಷ್ಟ ಆಗಲಾರ್ದವ್ರಿಗೆ ಈ ಡಿಸೈನ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲುಕ್ ವೈಸ್ ಅನ್ನೋದು ತುಂಬಾ ಕ್ಯೂಟಾಗಿ ಬಂದಿದೆ. ಹಾಗೆ ನೀಟ್ ಫಿನಿಶಿಂಗ್ ಬರುತ್ತೆ ಈ ಡಿಸೈನು. ಸೊ ಹೊಸಬ್ರು ಟ್ರೈ ಮಾಡಿದ್ರೂ ಕೂಡ ಇದೇ ಫಿನಿಶಿಂಗ್ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಈಸಿ ಕೂಡ ಹಾಕೋದು. 2 ಸ್ಟೆಪ್ಪಲ್ಲಿ ಮುಗಿದೋಗುತ್ತೆ. ನಿಮಗೇನಾದ್ರು ಕುಚ್ಚು ಬೇಕು ಅಂತಂದರೆ ಇಲ್ಲೇ ನಾನು ಬೀಡ ಹಾಕಿದ್ದೀನಿ ಅಲ್ವಾ, ಇಲ್ಲಿ ನೀವು ಒಂದು ಸ್ಮಾಲ್ ಕುಚ್ಚು ಹಾಕಿದರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ರೀತಿ ಕೂಡ ಟ್ರೈ ಮಾಡ್ಬೋದು. ಇಲ್ಲಾಂದರೆ ಇಲ್ಲೇ ಮಧ್ಯದಲ್ಲಿ ಗ್ಯಾಪ್ ಕೊಟ್ಬಿಟ್ಟು ಇಲ್ಲಿ ಏನಾದರೂ ಒಂದು ಕುಚ್ಚನ್ನು ಹಾಕಿದರೆ ಸೊ ಆ ಕಡೆ ಈ ಕಡೆ ಕುಚ್ಚಲ್ಲಿ ನಾವು ಮಣಿ ಹಾಕಿದ್ದೀವಿ, ಇಲ್ಲಿ ಕುಚ್ಚಿದೆ ಅನ್ನೋದು ಡಿಫ್ರೆಂಟಾಗಿ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ ಫ್ರೆಂಡ್ಸ್. ಒಂದ್ಸತಿ ಟ್ರೈ ಮಾಡಿ ನೋಡಿ. ಲೈಟ್ ವೆಯ್ಟ್ ಆಗಿರುವಂಥ ಸೀರೆಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಲೈಟ್ ವೆಯ್ಟ್ ಸೀರೆಗೆಲ್ಲ ಎಲ್ಲ ಸೀರೆಗೆ ನೀವು ಟ್ರೈ ಮಾಡ್ಬೋದು. ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಇದೇ ಬೀಡ್ ತೊಗೋಬೇಕು ಅಂತ ಏನಿಲ್ಲ. ನೀವು ಡಿಫ್ರೆಂಟ್ ಆಗಿರುವಂಥ ಎಲೆ ಇರುವಂಥ ಬೀಡ್ಸು ಹಾಗೆ ಗೆಜ್ಜೆ ಇರುವಂಥ ಬೀಡ್ಸ್ ಕೂಡ ತೊಗೊಂಡ್ರೂ ಕೂಡ ಲುಕ್ ಅನ್ನೋದು ಇನ್ನೂ ಸ್ವಲ್ಪ ಚೇಂಜ್ ಆಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸ್ವಲ್ಪ ಡಿಫ್ರೆಂಟಾಗಿ ಎಷ್ಟು ಬೇಕು ಅಂದರೆ ಇಲ್ಲಿ ನೀವು ಒಂದು ಗೆಜ್ಜೆ ಬೀಡ್ಸ್ ಹಾಕಿದ್ರೂ ಕೂಡ ಇಲ್ಲಿ ಒಂದು 4 ಬೀಡ್ ಹಾಕಿದ್ದೀವಿ ಅನ್ನೋಷ್ಟು ಲುಕ್ ಕೊಡುತ್ತೆ. ನೋಡಿ ಒಂದ್ಸತಿ ಟ್ರೈ ಮಾಡಿ. ನಿಮ್ಮ ಐಡಿಯಾ ಅನುಸಾರವಾಗಿ ಬೀಡ್ಗಳನ್ನ ಚೇಂಜ್ ಮಾಡಿಕೊಂಡು ಒಂದ್ಸತಿ ಟ್ರೈ ಮಾಡಿ ನೋಡಿ. ಗೊತ್ತಾಗುತ್ತೆ ಯಾವ ರೀತಿ ಬರುತ್ತೆ ಡಿಸೈನು ಅಂತ. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 400 ರೂಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.